ಗೈಸ್, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ SD ರೋಡ್ಸ್ಟರ್ನ ರೆಡ್ ವುಲ್ಫ್ ಎಡಿಷನ್. ಸ್ಪ್ರಾಕೆಟ್ ಬಗ್ಗೆ ನಾನು ಹೇಳಲೇಬೇಕು. ಮುಂಚೆ ಬರ್ತಿದ್ದಂಥ ಹಳೆ ರೋಡ್ಸ್ಟರಲ್ಲಿ 45 ಟೀತ್ ಇತ್ತು, ಇದರಲ್ಲಿ 47 ಟೀತ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ 2 ಟೀತ್ ಎಕ್ಸ್ಟ್ರಾ ಬಂದಿರೋದ್ರಿಂದ ಇನಿಷಿಯಲ್ ಟಾರ್ಕ್ ನಿಮಗೆ ಇನ್ನೂ ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಟು ಸೆಕೆಂಡ್ ಗೇರಲ್ಲಿ ಒಳ್ಳೆ ಪಿಕಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನು ಈ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ, ಬರೀ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಈ ಸೀಟ್ ಬೇಡ ಅಂದರೆ ಅದನ್ನು ರಿಮೂವ್ ಮಾಡ್ಬೋದು, ಬ್ಯಾಕ್ ರೆಸ್ಟ್ನು ರಿಮೂವ್ ಮಾಡ್ಬೋದು. ಸಿಂಗಲ್ ಸೋಲೋ ಸೀಟ್ ಮಾಡಿಕೊಂಡು ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಆ್ಯಂಡ್ ಗಾಡಿ ಕೀನ ಆನ್ ಮಾಡಬೇಕು ಅಂದರೆ ಸೈಡಲ್ಲಿದೆ, ಟಿಪಿಕಲ್ SD ಸ್ಟೈಲ್. ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ. ವಾವ್, ಇಗ್ನಿಷನ್ ಸೌಂಡು ಸಖತ್ತಾಗಿದೆ. ಐಡ್ಲಿಂಗ್ ನಾಯ್ಸೇ ಚೆನ್ನಾಗಿದೆ. ಟಿಪಿಕಲ್ ಆಗಿ ಕೆಲವು ರೋಡ್ ಬೈಕ್ಸ್ಗಳಲ್ಲಿ ಫುಟ್ ಪೆಗ್ಸು ಸ್ವಲ್ಪ ಹಿಂದೆ ಇರುತ್ತೆ, ಈ ಥರ ನೀವು ಕುತ್ಕೋತೀರ, ಈ ಥರ ಪ್ಲೇಸ್ ಆಗಿರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಫಾರ್ವರ್ಡ್ ಪೊಸಿಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಥೈ ಏನಿದೆ ನಿಮ್ಮ ಹ್ಯಾಂಡ್ಗೆ ಪ್ಯಾರಲಲ್ ಆಗಿ ಇರುತ್ತೆ. ಇದು ಸ್ವಲ್ಪ ಲಾಂಗ್ ಹೋದಾಗ ಕೆಲವರಿಗೆ ಬ್ಯಾಕ್ ಸ್ಟಿಫ್ನೆಸ್ ಅನ್ನಿಸ್ಬಹುದು. ಆ್ಯಂಡ್ ಹಾಗೆಯೇ ಗ್ರೌಂಡ್ ಕ್ಲಿಯರೆನ್ಸ್ 171 mm ಕೊಟ್ಟಿರೋದ್ರಿಂದ ತುಂಬ ಟಾಲ್ ರೈಡರ್ಸ್ಗೂ ಕೂಡ ಇದು ಆ್ಯಂಪಲ್ ಆಗಿ ಸೂಟ್ ಆಗುತ್ತೆ. ಆ್ಯಂಡ್ ಯಾರಾದರೂ ಶಾರ್ಟ್ ಇದ್ದಾರೆ ಅಂದರೆ 5.25, 5, 6 ಅವ್ರಿಗೂ ಕೂಡ ಕಂಫರ್ಟೇಬಲ್ ಆಗಿ ಇದು ಸೂಟ್ ಆಗುತ್ತೆ. ಸೊ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ, ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ. ಸೊ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ ಅಂದರೆ, ಗೇರ್ ಶಿಫ್ಟಿಂಗು ಸ್ಮೂತ್ ಆಗಿದೆ. ಫಸ್ಟ್ ಆಫ್ ಆಲ್ ಈ ಗಾಡೀಲಿ ಕುತ್ಕೊಂಡಾಗ ಆ ಹ್ಯಾಂಡ್ಲಿಂಗ್ ಪೊಸಿಷನ್ ಆಗಿರ್ಬೋದು, ಆ ರೈಡ್ ಫೀಲ್ ಆಗಿರ್ಬೋದು, ನಿಮಗೆ ತುಂಬ ಖುಷಿ ಕೊಡುತ್ತೆ. ಒಕೇಶ್ನಲ್ ಆಗಿ ಲಾಂಗ್ ರೈಡ್ಸ್ ಹೋಗ್ತೀನಿ ಅಂದರೆ ಇದು ಚೆನ್ನಾಗಿರುತ್ತೆ. ಯಾಕೆ ಲಾಂಗ್ ರೈಡ್ಸ್ ಎಲ್ಲ ಟೈಮಲ್ಲೂ ಆಗಲ್ಲ ಅಂದರೆ, ಹಿಂದ್ಗಡೆ ಸೀಟ್ ಏನಿದೆ ಚಿಕ್ಕ ಸೀಟು, ಸ್ವಲ್ಪ ಹೆಲ್ತಿಯಾಗಿರೋರು ಏನಾದರೂ ಕುತ್ಕೊಂಡು ಹಿಂದ್ಗಡೆ ರೈಡ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಅಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ ಲಾಂಗ್ ರೈಡ್ಸಲ್ಲಿ. ಸೊ ಸೋಲೋ ಹೋಗ್ತೀರಾ ಆ್ಯಂಡ್ ಸಿಟಿಲಂತೂ ನಿಮ್ಮ ರೆಗ್ಯುಲರ್ ಕಮ್ಯೂಟಿಂಗಿಗೆ, ಆಫೀಸ್, ಮನೆ ಅಥವಾ ಸಿಟಿ ರೈಡ್ಸ್, ಇದಕ್ಕಂತೂ ಹೇಳಿ ಮಾಡಿಸೋಂಥ ಗಾಡಿನಂತೂ ತುಂಬ ಎಂಜಾಯ್ ಮಾಡ್ತೀರಾ. ಸಖತ್ತಾಗಿದೆ. ಗಾಡಿ ಬಗ್ಗೆ ಏನಿಸ್ತು, ನೆಕ್ಸ್ಟ್ ಯಾವ ಗಾಡಿನ ನಾನು ರಿವ್ಯೂ ಮಾಡಬೇಕು ಅದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಬಹುದು. ಮೋಟೋಟೆಕ್ ಕನ್ನಡ.